ಮೂಢ ಹಗರಣವನ್ನ ಹೊರತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಏನು ಶಾಲಿನಿ ರಜನೀಶ್ ಅವರ ವಿರುದ್ಧ ಕೋಟ್ಯಾಂತರ ರೂಪಾಯಿ ಲಂಚವನ್ನ ನಟೇಶ್ ಅವರು ನೀಡಿದ್ದಾರೆ ಬಡ್ತಿಗಾಗಿ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈ ಆರೋಪ ಸುಳ್ಳು ಅಂತ ಹೇಳಿ ನಟೇಶ್ ಅವರು ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನ ಸಹ ನೀಡಿದ್ರು. ಈಗಾಗಲೇ ಸೈಬರ್ ಕ್ರೈಮ್ ಠಾಣೆ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ಬಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಇದೀಗ ಆಚೆಗೆ ಬಿಟ್ಟಿರುವಂತದ್ದು. ಈ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಈ ಎಲ್ಲಾ ಮಾಹಿತಿಗಳನ್ನ ಏನೇನಾಯ್ತು ಪಿನ್ ಟು ಪಿನ್ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೋತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ಶಾಲಿನಿ ರಜನೀಶ್ ಅವ್ರಿಗೆ ನಟೇಶ್ ಅವರು ಲಂಚ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಎಲ್ಲಿಂದ ಮಾಹಿತಿ ಬಂತು ಸರ್? ಮತ್ತೆ ಈ ಮಾಹಿತಿ ಸತ್ಯನಾ ಸುಳ್ಳ ಸರ್? ಸರ್, ನನಗೆ ವಿನೋದ್ ಅನ್ನೋರು ಪ್ರತಾಪನವ್ರ ಮುಖಾಂತರ ಈ ಮಾಹಿತಿನ ಕೊಟ್ಟಿದ್ದರು. ಯಾಕೆಂದರೆ ನಾನು ಆ ಮಾತನ್ನು ಅವ್ರು ನಂಬೋದಕ್ಕೆ ಮುಖ್ಯ ಕಾರಣ ಏನಂದರೆ, ಇದಕ್ಕೂ ಮೊದಲು ಅವರು ಒಂದು ಆಡಿಯೋನ ಕೊಟ್ಟಿದ್ದರು ನಟೇಶ್ ಸಂಬಂಧಪಟ್ಟಾಗಿ, ಮತ್ತು ದಾಖಲೆ ಕೊಟ್ಟಿದ್ರು. ಅವೆಲ್ಲ ಕೂಡ ನಿಜ ಅಂತೇಳಿ ನಮ್ಗೆ ಕಂಡು ಬಂದಿತ್ತು. ಹಾಗಾಗಿ 9ನೇ ತಾರೀಕು ಏನಿದೆ ಹಣದ ವ್ಯವಹಾರ ನಡೆದಿದೆ, ಆ ಹಣ ಶಾಲಿನಿ ರಜನೀಶ್ ಕಡೆಯವರು ಬಂದು ತೊಗೊಂಡೋಗಿದ್ದಾರೆ ಅಂತ ಹೇಳಿದರು. ಆ ಮಾತನ್ನು ನಂಬಿ ನಾನು ಒಂದು ಆರೋಪವನ್ನು ಮಾಡಿದೆ. ಅರೆ, ಈಗ ನಿನ್ನೆ ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಇಲ್ಲ, ನಾನು ಶಾಲಿನಿ ರಜನೀಶ್ ಅಂತೇಳಿ ಸ್ಪಷ್ಟವಾಗಿ ಹೆಸರು ಹೇಳಿಲ್ಲ, ಸೊ ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದೊಂದು ಸಣ್ಣ ತಪ್ಪಾಗಿದೆ. ಈ ತನಿಖೆ ನಡೆದ ನಂತರದಲ್ಲಿ ಏನು ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ರೆ, ಆ ಪ್ರಭಾವಿ ವ್ಯಕ್ತಿ ಯಾರು ಅಂತ ಪತ್ತೆ ಆದಾಗ ಸತ್ಯಾಂಶ ಅವ್ರಿಗೆ ಬರುತ್ತೆ. ನಟೇಶ್ ಅವರು ನಿಮ್ಮ ವಿರುದ್ಧ ಏನಂತ ದೂರನ್ನ ದಾಖಲಿಸಿದ್ರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ನಾನು ಲಂಚ ಕೊಟ್ಟಿದ್ದೀನಿ ಅಂತ ಕೂಡ ಆರೋಪ ಮಾಡಿದರೆ, ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ಅಂತೇಳಿ ಕೊಟ್ಟಿದ್ದರು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸೈಬರ್ ಠಾಣೆ ಪೊಲೀಸರು ನನ್ನ ವಿಚಾರಣೆಗೆ ಕರ್ಕೊಂಡೋಗಿ ಮಾಡೋ ಎಲ್ಲ ಆರೋಪಕ್ಕೂ ಪೂರಕವಾದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ ನಂತರ ಸೊ ಅಲ್ಲಿ ಒಂದು ಸಣ್ಣ ತಪ್ಪಾಗಿರೋದು ಬಿಟ್ಟರೆ ಸೊ ಬೇರೆ ಯಾವುದು ಆದರೆ ನಾನು ಸುಳ್ಳು ಆಡಿಯೋ ಏನು ತಪ್ಪಾಗಿದೆ ಸರ್? ಅದೇ ಏನು ಬಡ್ತಿಗಾಗಿ ಲಂಚ ಕೊಟ್ಟಿದ್ದಾರೆ ಅಂತೇಳಿ ಆರೋಪ ಆಯಿತು. ಅದು ನೇರವಾಗಿ ಶಾಲಿನಿ ರಜನೀಶ್ ಉಲ್ಲೇಖ ಮಾಡೋದು ತಪ್ಪಾಗಿದೆ. ಸೊ ಅದಕ್ಕೆ ಯಾಕೆ ಕಾರಣ ಏನಂದರೆ, ಆ ವಿಚಾರ ತಿಳಿಸಿದ ವಿನೋದ್ ಉಲ್ಟಾ ಹೊಡೆದೆ ನನ್ನ. ಆ ವ್ಯಕ್ತಿ ನಮಗೆ ಸ್ಪಷ್ಟವಾಗಿ ಹೇಳಿದಂದರೆ ನಾನು ಸ್ಪಷ್ಟವಾಗಿ ಆರೋಪ ಮಾಡಿದೆ. ಆದರೆ ಈಗ ಅವರು ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಸೊ ಈ ಥರ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಅನ್ನೋದು ಕೂಡ ಸೊ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸರ್, ನಟೇಶ್ಗೂ ಮತ್ತು ಈ ವಿನೋದ್ಗೂ ಏನು ಸಂಬಂಧ ಸರ್? ಸರ್, 2021 ಇಸ್ವಿಲಿ ಇವರು ಏನು ನಟೇಶ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಆಯುಕ್ತರಾಗಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ BJP ಮುಖಂಡರಾದ LR ಮಾದೇಸ್ವಾಮಿಯವರು ಅವ್ರು ಪರಿಚಯ ಮಾಡಿಕೊಡ್ತಾರೆ. ಆ ಒಂದು ಪರಿಚಯ ಆದ ಮೇಲೆ ಇವರು ವಿನೋದ್ ಅವರು ಜ್ಯುವೆಲರಿ ಅಂಗಡಿ ಇಟ್ಕೊಂಡಿದ್ದ. ಸೊ ಚಿನ್ನದ ಆಭರಣಗಳು ಮತ್ತು ಬೆಳ್ಳಿ ಆಭರಣಗಳನ್ನೆಲ್ಲ ಕೂಡ ನಟೇಶ್ ಅವರು ಖರೀದಿ ಮಾಡಿರೋಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅವರಿಬ್ಬರ ಮಧ್ಯೆ ಹಣಕಾಸು ವಿಚಾರದಲ್ಲಿ ವಿನೋದ್ ಚಿನ್ನದ ವ್ಯಾಪಾರಿನ? ಹೌದು, ಜ್ಯುವೆಲರಿ ಅಂಗಡಿ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಪರಿಚಯ ಆಗಿ ಹಣಕಾಸು ವ್ಯವಹಾರ ನಡೆದು ಕಂಡು ಬಂದಿದೆ. ಸರ್, ಈಗ ನಿಮಗೆ ವಿನೋದ್ ಅವರು ಆಡಿಯೋನ ಕೊಟ್ಟರು ಅಂತ ಹೇಳಿದ್ರಿ, ನೀವು ಸತ್ಯಾಸತ್ಯತೆನ ಪರಿಶೀಲಿಸಲಿಲ್ಲ. ಯಾಕಂದ್ರೆ ನೀವೇ ಹೇಳ್ತೀರಿ ನಟೇಶ್ ಮತ್ತೆ ವಿನೋದ್ ಕ್ಲೋಸ್ ಆಗಿದ್ರು ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ವಿನೋದ್ ಮೂಲಕ ನಿಮ್ಮನ್ನ ಕೆಡ್ಡಾಕೆ ಬೀಳಿಸೋದಕ್ಕೆ ನಟೇಶ್ ಪ್ರಯತ್ನ ಪಟ್ರ, ನೀವೆಲ್ಲೋ ಎಡವು ಬಿಟ್ರ ಸರ್? ಸರ್, ಇಲ್ಲ, ಅದು ನಾನು ವಿಶ್ಲೇಷಣೆ ಮಾಡಿದಾಗ ಮತ್ತು ಬೇರೆ ಮಾಹಿತಿ ಬಂದಿದ್ದೇನೆ ಅಂತಂದರೆ, ಈ ನಟೇಶ್ಗೆ ಏನು ಬೆನಾಮಿ ವ್ಯವಹಾರ ಮಾಡ್ತಾಯಿದ್ದಾರೆ, ಅದರಲ್ಲಿ ಅರುಣ್ ಅವರು ಪಾಲ್ದಾರಾಗಿದ್ದಾರೆ. ಮತ್ತು ಅರುಣ್ ಅವ್ರ ಹೆಸರಲ್ಲಿ ಮತ್ತು ಅವ್ರ ಹೆಂಡತಿ ಹೆಸರಲ್ಲಿ ಅರ್ಚನಾ ಅನ್ನೋರ ಹೆಸರಲ್ಲಿ. ಅರುಣ್ ಅರ್ಚನಾ ಯಾರು ಸರ್? ಅವರು ನಟೇಶ್ಗೆ ದೂರ ಸಂಬಂಧ ಏನಾಗಬೇಕಂತೆ. ಮತ್ತು ಅರುಣ್ ಮತ್ತು ಅರ್ಚನಾ ಇಬ್ಬರು ಗಂಡ ಹೆಂಡತಿಯವರು. ಅವರು ಮತ್ತು ನಟೇಶ್ ಹೆಂಡತಿ ರಶ್ಮಿ ಮತ್ತು LR ಮಾದೇಸ್ವಾಮಿ ಮತ್ತು ಮಾದೇಸ್ವಾಮಿ ಹೆಂಡತಿ ಸೌಮ್ಯ ಇವರೆಲ್ಲರೂ ಕೂಡ ಪಾಲ್ದಾರರಾಗಿದ್ದಾರೆ. ಬ್ಲೂ ಸ್ಟೋನ್ ಅನ್ನೋ ಒಂದು ಸಂಸ್ಥೆ ನಡೆಸ್ತಾರೆ ಅಂತೇಳಿ ಸೊ ಮಾಹಿತಿ ಇದೆ. ಸರ್, ನೀವು ಆಡಿಯೋನ ಕೊಟ್ಟರಲ್ವಾ, ಆಗ ನೀವು ಇದು ಡೂಪ್ಲಿಕೇಟ್ ಅಥವಾ ಮುಖಾಂತರ ಮಾಡಿರುವಂಥದ್ದು ಸತ್ಯವಾಗಿ ಅವ್ರು ಮಾತಾಡಿದಾರ ನಟೇಶು ವಿನೋದ್ ಅವ್ರ ಜೊತೆ ಅನ್ನೋದನ್ನ ಸತ್ಯಾಸತ್ಯತೆನ ಪರಿಶೀಲನೆ ಮಾಡಿದ್ರೆ? ಖಂಡಿತ ಸರ್. ಯಾಕೆಂದರೆ ಅದು ಆಡಿಯೋ ಬಗ್ಗೆ ನಂಗೆ ಮಾಹಿತಿ ಬಂದಾಗ ನಾನು ನೇರವಾಗಿ ಹೋಗಿ ನಾನು ಭೇಟಿ ಮಾಡಿ ಅದು ಪರಿಶೀಲನೆ ಮಾಡಿದಾಗ ಅವ್ರ ಮೊಬೈಲಲ್ಲಿ ಸ್ಪಷ್ಟವಾಗಿ ಅವರು ಹಲವಾರು ನಿಮಿಷಗಳ ಕಾಲ ಮಾತಾಡೋದು ಕಂಡು ಬಂದಿದೆ. ಸೊ ನನ್ನನ್ನು ಹೇಗೆ ಸಂಪರ್ಕ ಮಾಡಬೇಕು, ನನ್ನ ಸಂಪರ್ಕ ಸಿಗದೆ ಆದರೆ ನಮ್ಮ ಮನೆಯವರ ಬಗ್ಗೆ ಹೇಗೆ ತಿಳ್ಕೊಂಡು ಸಂಪರ್ಕ ಮಾಡಬೇಕು, ಇದೆಲ್ಲದರ ಬಗ್ಗೆ ವಿವರವಾಗಿ ವಿವರಿಸೋದು ಕಂಡು ಬಂದಿದೆ. ಆ ಧ್ವನಿ ಕೇಳಿದಾಗ ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಅದು ಸೃಷ್ಟಿ ಮಾಡೋದಲ್ಲ, ನೈಜವಾದದ್ದು ಅಂತೇಳಿ. ಸರ್, ಈಗ ವಿನೋದ್ ನಿಮ್ಮ ಬಳಿ ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ, ಅದೆಲ್ಲ ಸತ್ಯವ ಸರ್? ಇನ್ಯಾವ ಆರೋಪವನ್ನು ಮಾಡಿದ್ರು ಸರ್? ಸರ್, ಅದೇ ಅವರು ಕೊಟ್ಟಿರೋದು ದಾಖಲಾತಿ ಗಮನಿಸಿದಾಗ ಅವ್ರು ಕೋಟ್ಯಾಂತರ ರೂಪಾಯಿ ಬೆನಾಮಿ ವ್ಯವಹಾರ ಮಾಡಿರೋಂಥದ್ದು, ಮತ್ತು ಲೋಕಾಯುಕ್ತದವರಿಗೆ 4,35,00,000 ಕೊಟ್ಟಿರೋಂಥದ್ದು, ಮತ್ತು ಬಡ್ತಿ ಪಡೆಯೋ ಉದ್ದೇಶದ ಕೋಟ್ಯಾಂತರ ರೂಪಾಯಿ ಲಂಚ ನೀಡಿರೋಂಥದ್ದು. ಈ 3 ಪ್ರಮುಖ ವಿಚಾರಗಳನ್ನ ಅವ್ರು ನನಗೆ ತಿಳಿಸಿದರು. ಈ ವಿನೋದ್ ನಿಮಗೆ ದಾಖಲೆ ಕೊಟ್ಟರಲ್ಲ, ನೀವು ಸತ್ಯಾಸತ್ಯತೆನ ಪರಿಶೀಲನೆ ಮಾಡಲಿಲ್ವಾ? ಸರ್, ಹೋಗಿದೆ ಸರ್. ಆದರೆ ಏನಾಡಿದ, ಈಗ ಅರುಣ್ ಮತ್ತು ನಟೇಶ್ ಮಧ್ಯೆ ವೈಮನಸ್ಸು ಉಂಟಾಗಿದೆ.
ಹಾಗಾಗಿ ಅವ್ರ ಮಧ್ಯೆ ಇರ್ತಕ್ಕಂಥ ವ್ಯವಹಾರನ ಮುಕ್ತಾಯಗೊಳಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಟೇಶ್ ಅವರು ಅರುಣ್ಗೆ ದುಡ್ಡು ಕೊಡೋದಕ್ಕೆ ಮತ್ತು ಅರುಣಲ್ಲಿ ಹೆಸರಿರ್ತಕ್ಕಂಥ ತಮ್ಮ ಆಸ್ತಿಯನ್ನು ವಾಪಸ್ ಕೊಡೋದಕ್ಕೆ ಒತ್ತಾಯ ಮಾಡ್ತಿರೋದ್ರಿಂದ ಸ್ವತಃ ಅರುಣ್ರವರೇ ವಿನೋದ್ ಮುಖಾಂತರ ಈ ದಾಖಲೆಗಳನ್ನು ನಾನು ಕೊಡ್ತಾ ಇದ್ದಾರೆ ಅಂತೇಳಿ ನನಗೆ ತಿಳಿದು ಬಂತು. ಆದರೆ ನಿನ್ನೆ ನಡೆದಂಥ ವಿಚಾರಣೆಯಲ್ಲಿ ವಿನೋದ್ ಅವರು ವೈಯಕ್ತಿಕ ಹಿನ್ನೆಲೆಯಲ್ಲಿ ಈ ಮಾಹಿತಿ ದಾಖಲೆ ಕೊಟ್ಟಿರೋ ಅಂತ ತಿಳಿದು ಬಂದಿದೆ. ಸೊ ತನಿಖೆ ನಂತರ ಎಲ್ಲ ಸತ್ಯತೆ ಗೊತ್ತಾಗುತ್ತೆ. ಸರ್, ಇಷ್ಟು ಚೆನ್ನಾಗಿದ್ದಂಥವ್ರು ನಟೇಶ್ ಮತ್ತು ವಿನೋದ್, ನಟೇಶ್ ವಿರುದ್ಧ ನಿಮಗೆ ದಾಖಲೆ ಕೊಡ್ತಾರೆ ಅಂದರೆ ಏನು ಕಾರಣ ಇರ್ಬೋದು ಸರ್? ಏನು ಇವರಿಬ್ಬರ ಮಧ್ಯ ಬಿರುಕು ಬಿಟ್ಟಿದೆ ಅವ್ರ ಸಂಬಂಧದಲ್ಲಿ? ಸರ್, ಅದೇ ನಟೇಶ್ ಅವ್ರಿಗೆ ವಿನೋದ್ ಅವರು ಏನೋ ದುಡ್ಡು ವಾಪಸ್ ಕೊಡಬೇಕಿತ್ತಂತೆ. ಆ ಹಣನ ವಾಪಸ್ ಕೊಡು ಅಂತೇಳಿ ಒತ್ತಾಯ ಮಾಡ್ತಿದ್ರಿಂದ ನಟೇಶ್ ಅವರು ನನ್ನ ಬಳಿಗೆ ಬರಬಾರ್ದು, ನನಗೆ ದುಡ್ಡು ಕೇಳಬಾರ್ದು, ಆ ರೀತಿ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ವಿನೋದ್ ಅವರು ಪ್ರತಾಪನ ಮೂಲಕ ನನಗೆ ಈ ಮಾಹಿತಿ ದಾಖಲೆ ಕೊಟ್ಟಿರೋದು ತಿಳಿದು ಬಂದಿದೆ. ಅಂದರೆ ವಿನೋದ್ ನಟೇಶ್ ಅವರಿಂದ ಪಾರಾಗೋದಕ್ಕೆ ನಿಮ್ಮನ್ನ ದಾಳವಾಗಿ ಬಳಸ್ಕೊಂಡ್ರ? ಅದು ಈಗ ಅನುಮಾನ ಬಂದಿದೆ ಸರ್. ಯಾಕೆಂದರೆ ಈ ಆಡಿಯೋ ಏನಿದೆ ಅದು 1 ವರ್ಷದ ಹಿಂದಿಂದು. ಸೊ ಆವಾಗಲೇ ಕೊಡ್ಬೋದಾಗಿತ್ತು. ಸೊ ಇತ್ತೀಚೆಗೆ ಕೊಟ್ಟಿದ್ದಾರೆ ಮತ್ತು ಇವೆಲ್ಲ ಮೊನ್ನೆ ಮಾಹಿತಿಗಳನ್ನ ನೋಡಿದಾಗ ಸೊ ಅವ್ರು ತನ್ನ ವೈಯಕ್ತಿಕ ಬಗ್ಗೆ ಅವರೆಲ್ಲರೂ ಸಾಕ್ಷ್ಯವನ್ನು ನನಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಆದರೆ ಅದು ಏನಾದರೂ ಕೊಟ್ಟಿರಲಿ, ಆದರೆ ಇದರಿಂದ ನನಗೆ ತುಂಬ ಅನುಕೂಲನಾಗಿದೆ. ಯಾಕೆ ನನ್ನ ಹೋರಾಟಕ್ಕೆ ಬೇಕಾದಂಥ ಪ್ರಮುಖ ಸಾಕ್ಷಿಗಳು ಆ ವಿನೋದರ ಮೂಲಕ ನನಗೆ ಸಿಕ್ಕಿದೆ. ಮತ್ತು ಈಗ ಏನು ನಟೇಶ್ ಅವರು ಈ ಪ್ರಕರಣ ದಾಖಲೆ ಮಾಡಿದರೆ ಈ ಪ್ರಕರಣದಲ್ಲಿ ಸ್ವತಃ ನಟೇಶ್ ಅವರೇ ಶಿಕ್ಷೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, CCBಲಿ ನಿಮಗೆ ಸೈಬರ್ ಕ್ರೈಮ್ ಪೊಲೀಸರು ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದುಕೊಂಡು 1 ದಿವಸ ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡ್ತಾರೆ. ಏನೇನು ಪ್ರಶ್ನೆಗಳನ್ನ ಕೇಳಿದರು ಸರ್? ಅದೇ ಅವ್ರು ಏನು ಆರೋಪ ಮಾಡಿರೋದಕ್ಕೆ ಪೂರಕವಾಗಿ ನಿಮಗೆ ಈ ಆಡಿಯೋ ಮತ್ತು ದಾಖಲಾತಿಗಳು, ಈ ಮಾಹಿತಿಯೆಲ್ಲ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಕೇಳೋರು. ಸೊ ನಾನೆಲ್ಲನೂ ವಿವರವಾಗಿ ಹೇಳಿ, ಅದು ವಾಟ್ಸಪ್ ಮುಖಾಂತರ ಅಧಿಕೃತವಾಗಿ ಬಂದಿರೋಂಥದ್ದು, ನಾನು ಸೃಷ್ಟಿ ಮಾಡಿಲ್ಲ ಅಂಥೇಳಿ ಎಲ್ಲ ಮಾಹಿತಿನೂ ನಾನು ವಿವರ ಕೊಟ್ಟೆ. ಆ ಒಂದು ವಿವರ ಆಧಾರ ಮೇಲೆ ಆ ವಿನೋದನ್ನು ಕೂಡ ಕರ್ಕೊಂಬಂದು ಅವ್ರನ್ನ ವಿಚಾರಣೆ ಮಾಡಿ ಅವ್ರ ಬಳಿ ಇರೋ ಸಾಕ್ಷ್ಯನ ಸಂಗ್ರಹ ಮಾಡಿದಾಗ ಅವ್ರಿಗೆ ಸತ್ಯ ಗೊತ್ತಾಗಿದೆ. ಸರ್, ಅಷ್ಟೇ ಅಲ್ಲ, ಇಲ್ಲಿ ಮೈಸೂರಿನ ನಿಮ್ಮ ಮನೆ ಮೇಲೂ ಸಹ ಪೊಲೀಸರು ದಾಳಿ ಮಾಡ್ತಾರೆ. ನಿಮ್ಮ ಮನೆಯಿಂದ ಒಂದಿಷ್ಟು ಡಾಕ್ಯುಮೆಂಟ್ಸ್ನ ತಗೋ ಹೋಗ್ತಾರೆ. ಏನೇನು ಡಾಕ್ಯುಮೆಂಟ್ಸ್ ತಗೋ ಹೋಗ್ತಾರೆ ಸರ್? ಅದರಲ್ಲಿ ಏನಾದರೂ ಅಂತಹ ಮಹತ್ತರವಾದಂತಹ ಮಾಹಿತಿಗಳಿತ್ತು ಸರ್? ಅದರಲ್ಲಿ ಕಂಪ್ಯೂಟ್ರು ಸಂಬಂಧಪಟ್ಟ ದಾಖಲಾತಿಗಳು, ಪೆನ್ ಡ್ರೈವ್, ಈ ಥರ ಕೆಲವು ವೈಜ್ಞಾನಿಕ ಸಾಕ್ಷಿಗಳು, ಮತ್ತು ನಾನು ಸಾಮಾಜಿಕ ಜಾಲದ ಹಾಕಿದಂಥ ದಾಖಲೆ ಇದನ್ನು ತಗೊಂಡೋಗಿದ್ದಾರೆ. ಅಲ್ಲಿ ನನಗೆ ಅನುಮಾನ ಪ್ರಕಾರ ಅವರು ಬೇರೆ ಒತ್ತಡಕ್ಕೊಳಗಾಗಿ ಬೇರೆ ಉದ್ದೇಶದಿಂದ, ಅಂದರೆ ನಮ್ಮ ಮನೇಲಿ ಕೋಟ್ಯಾಂತರ ಹಣ ಸಿಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ ಸಂಬಂಧ ಸರ್ಚ್ ಮಾಡಿದ್ದಾರೆ ಅನಿಸುತ್ತೆ. ಆದರೆ ನನ್ನ ಮನೇಲಿ ಯಾವುದೇ ಆಕ್ರಮಣ ಆಗಲಿ ಅದಕ್ಕೆ ಸಂಬಂಧ ಯಾವುದೇ ದಾಖಲಾತಿ ಅವ್ರು ಸಿಕ್ಕಿಲ್ಲ. ಸರ್, ನೀವು ಸಾಕಷ್ಟು ದೂರುಗಳನ್ನ ನಟೇಶ್ ವಿರುದ್ಧ ಇರ್ಬೋದು, ದಿನೇಶ್ ವಿರುದ್ಧ ಇರ್ಬೋದು, ಮೂಢ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ರಿ. ಆದ್ರೆ ಅವೆಲ್ಲ ಆಮೆಗತಿಯಲ್ಲಿ ಹೋಗ್ತಾ ಇದೆ. ಆದ್ರೆ ನಟೇಶ್ ಕೊಟ್ಟ ದೂರಿಗೆ ಮೊಲದ ವೇಗ ಯಾಕೆ ಬಂತು ಸರ್? ಅಷ್ಟು ಫಾಸ್ಟ್ ಅಲ್ಲಿ ತನಿಖೆ ಮಾಡುವಂಥದ್ದು, ನಿಮ್ಮನ್ನ ಅಷ್ಟು ಬೇಗ ವಶಕ್ಕೆ ಪಡೆದುಕೊಳ್ಳುವಂಥದ್ದು ಏನಾಗ್ತಾ ಇದೆ ಸರ್ ಇಲ್ಲಿ? ಸರ್, ಅದೇ ಮುಖ್ಯ ನೋಡಿ, ನಾನು ಮೊದಲೇ ಅವ್ರ ಆಡಿಯೋನ ಹಾಕಿದ್ದೆ. ಅಲ್ಲ, 8ನೇ ತಾರೀಕೆ ಲೋಕಾಯುಕ್ತರಿಗೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟಿದೆ ಅಂತೇಳಿ ಹಾಕಿದೆ. ಆವಾಗ ನಟೇಶ್ ಅವ್ರು ದೂರು ಕೊಡಲಿಲ್ಲ. ಅದಾದ ನಂತರ ಅವ್ರ ಧ್ವನಿನ ಹಾಕಿದ್ದೆ, ಆಗಲೂ ದೂರು ಕೊಡಲಿಲ್ಲ. ಆದರೆ ಶಾಲಿನಿ ರಜನೀಶ್ ಅವರ ಹೆಸರಲ್ಲಿ ಆ ದಾಖಲಾತಿ ಹಾಕಿದಾಗ ಆ ಒಂದು ಹಿನ್ನೆಲೆ ದೂರು ಕೊಟ್ಟಿರೋಂಥದ್ದು. ಅಂದರೆ ಶಾಲಿನಿ ರಜನೀಶ್ ಹೆಸರಿನಿಂದ ಸೊ ಈ ಬೇರೆ ಏನೋ ತಿರುವು ಪಡ್ಕೊಳ್ಳುತ್ತೆ ಅನ್ನೋ ಒಂದು ದುರ್ದೇಶದಿಂದ ಇಲ್ಲಿ ನಟೇಶ್ ಅವರು ದೂರು ಕೊಟ್ಟಿರೋ ಕಂಡುಬಂದಿದೆ. ಶಾಲಿನಿ ರಜನೀಶ್ ಅವ್ರಿಗೆ ನಟೇಶ್ ದುಡ್ಡು ಕೊಟ್ಟಿರೋ ಸತ್ಯನ? ನನಗೆ ವಿನೋದ್ ಹೇಳಿದ ಪ್ರಕಾರ ಶಾಲಿನಿ ಕಡೆ ರಜನೀಶ್ ಕಡೆ ಬಂದು ದುಡ್ಡು ಇಸ್ಕೊಂಡೋಗಿರ ಅಂತೇಳಿ. ಆದರೆ ತನಿಖೆ ನಡೆದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ಕೋಟ್ಯಾಂತರ ರೂಪಾಯಿ ಹಣ ಯಾರಿಗೂ ಇದೆ ಅಂತೇಳಿ. ಯಾಕಂದ್ರೆ ನೀವು ಕಾರ್ ನಂಬರ್ನ ಮೆನ್ಷನ್ ಮಾಡ್ತೀರಿ, ಆ ಮೈಸೂರಿನ RTO ಬಳಿ ಆ ಕಾರ್ ಬರುತ್ತೆ, ಅಲ್ಲಿಂದ ಒಂದಿಷ್ಟು ಹಣವನ್ನ ತೆಗೆದುಕೊಂಡು ಬೇರೆ ಕಡೆ ಡಿಸ್ಪ್ಯಾಚ್ ಮಾಡ್ತಾರೆ ಅಂತ ಹೇಳ್ತೀರಿ. ಇದೆಲ್ಲವನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ ನಿಮಗೆ? ಸರ್, ವಿನೋದೇ ಪ್ರತಾಪ್ ಮುಖಾಂತರ ಕೊಟ್ಟಿರೋಂಥದ್ದು. ಯಾಕೆಂದರೆ 9ನೇ ತಾರೀಕು ನಾನು ಮೈಸೂರಲ್ಲಿಲ್ಲ, ಬೆಂಗಳೂರಿದ್ದೆ. ಆ ಬೆಂಗಳೂರಿದ್ದ ನನಗೆ ಆ ಇಂಥ ನಂಬರ್ ಕಾರು ಇಂಥ ಸ್ಥಳದಿಂದ ನನಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಅವರು ಪ್ರತಾಪ್ ಮುಖಾಂತರ ನನಗೆ ಮಾಹಿತಿ ಕೊಟ್ಟಿದ್ರಿಂದ ಅವೆಲ್ಲ ವಿಚಾರ ಗೊತ್ತಾಗಿ ಸೊ ಆ ಕಾರನ್ನ ಹಿಂಬಾಲಿಸುವಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ವಿ. ಮತ್ತು ಪೊಲೀಸರಿಗೆ ಮಾಹಿತಿ ಕೊಟ್ಟು ಆ ನಿಖಿಲ್ ಅನ್ನೋರ ಬಗ್ಗೆ ಒಂದು ಕೂಡ್ಲೆಗೆ ಹಣ ವರ್ಗಾವಣೆ ಮಾಡೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಾನು ಮನವಿ ಕೂಡ ಮಾಡ್ಕೊಂಡಿದ್ದೆ. ಎಲ್ಲಿವರೆಗೆ ಬಂತು ಸರ್ ತನಿಖೆಗಳು? ಆ ಹಣ ವರ್ಗಾವಣೆ ಮಾಹಿತಿ ಎಲ್ಲ ಕೊಟ್ಟಿದ್ರೆ, ಆದರೆ ಕ್ರಮ ತೆಗೆದುಕೊಂಡ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ಕಾರನ್ನ ಚೇಸ್ ಮಾಡೋದಂತಾಗಲಿ, ಹಣವನ್ನು ವಶಕ್ಕೆ ಪಡ್ಕೊಳ್ಳೋದಂತಾಗಲಿ ಮಾಡಿದ್ರ? ಇಲ್ಲ, ನನ್ನ ಕಾರನ್ನ ಚಾಲಕನ ಕರೆದು ಹೊಲ ಪರಿಶೀಲನೆ ಮಾಡಿದಾಗ ಏನು ನನಗೆ ಮಾಹಿತಿ ಬಂತು, ಆ ಸಮಯದಲ್ಲಿ RTO ಕಚೇರಿ ಬಳಿ ಕಾರ್ ಇದ್ದಿದ್ದು ಸ್ಪಷ್ಟವಾಗಿ ಕಂಡುಬಂದಿದೆ. ಅದರ ಆ ನಂತರದಲ್ಲಿ ಏನು ನನಗೆ ಮಾಹಿತಿ ಬಂತು ಆ ಪ್ರಕಾರ ಆ ಸ್ಥಳಗಳಿಗೆ ಹೋಗಿಲ್ಲ, ಬೇರೆ ಕಡೆ ಹೋಗಿ ತಿಳಿದು ಬಂದಿದೆ. ಹಾಗಾಗಿ ನನಗೆ ಸುಳ್ಳು ಮಾಹಿತಿ ಕೊಟ್ಟು ಅನ್ನೋದು
ಸೊ ತನಿಖೆ ಮಾಡಬೇಕು. ಅಂದ್ರೆ ಸಂಪೂರ್ಣವಾಗಿ ನೀವು ದಾರಿ ತಪ್ಪೋದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ ಈ ವಿಚಾರದಲ್ಲಿ? ಸರ್, ಶಾಲಿನಿ ರಜನೀಶ್ ವಿಚಾರದಲ್ಲಿ ಇದು ಮಾಡೋದಕ್ಕೆ ವಿನೋದೆ. ಯಾಕಂದರೆ ವಿನೋದರ ಬಾಕಿ ಏನು ಸಾಕ್ಷಾತ್ಕಾರ ನಿಜ, ಆದರೆ ಆ ಹಣ ಏನು ಲಂಚ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಹಣ ಯಾರಿಗೋಗಿದೆ ಅನ್ನೋದ್ರ ಬಗ್ಗೆ ಒಂದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಹೆಗಲ ಮೇಲೆ ಬಂದೂಕ್ ಕಣ ಇಟ್ಟು ನಟೇಶ್ಗೆ ಹೊಡೆಯುವಂತಹ ಕೆಲಸವನ್ನ ವಿನೋದ್ ಮಾಡಿದ್ರ? ಈಗ ಅದೇ ಅನಿಸಿದೆ, ಗೊತ್ತಾಗಿದೆ ಸರ್. ಯಾಕಂದರೆ ಅವನ ವೈಯಕ್ತಿಕ ಲಾಭಕ್ಕೋಸ್ಕರ ಅವ್ರ ಬಳಿ ಸಾಕ್ಷಿಗಳನ್ನು ನನಗೆ ಕೊಟ್ಟಿದ್ದಾರೆ. ಸರ್, ಈಗ ಮತ್ತೊಂದು ವಿಚಾರಕ್ಕೆ ಬರೋದಾದ್ರೆ ಬ್ಲೂ ಸ್ಟೋನ್ ಕಂಪ್ನಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದರ ವಿರುದ್ಧನೂ ಸಹ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರಿ. ಈ ಬ್ಲೂ ಸ್ಟೋನ್ ಸಂಸ್ಥೆ ನಟೇಶ್ಗೂ ಈ ಸಂಸ್ಥೆಗೂ ಏನು ಸಂಬಂಧ? ಸರ್, ನಟೇಶ್ ಅವರು ಅವರ ಹೆಂಡತಿ ರಶ್ಮಿ ಅವ್ರ ಮುಖಾಂತರ ಅವ್ರ ಸಂಬಂಧಿಕರಾದ ಅರುಣ್ ಮತ್ತು ಅರುಣರ ಹೆಂಡತಿ ಅರ್ಚನಾ ಮತ್ತು ಎಲ್ಲರ ಮಾಧವಸ್ವಾಮಿ ಮತ್ತು ಮಾಧವಸ್ವಾಮಿ ಹೆಂಡತಿ ಶ್ರೀಮತಿ ಸೌಮ್ಯ ಇವರೆಲ್ಲ ಜೊತೆ ಸೇರಿಕೊಂಡು ಈ ಬ್ಲೂ ಸ್ಟೋನ್ ಸಂಸ್ಥೆನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಹೋಟೆಲ್ ನಡೆಸೋವಂಥದ್ದು ಮತ್ತು ಭೂಮಿ ಕಾಮಗಾರಿ ಅಭಿವೃದ್ಧಿ ಪಡಿಸೋವಂಥದ್ದು, ಈ ಥರ ಹಲವಾರು ಅಕ್ರಮ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ನನಗೆ ಕೆಲವು ಮಾಹಿತಿ ದಾಖಲಾತಿಗಳು ಬಂದಾಗ ನಾನು ಆ ಸಂಸ್ಥೆಯಲ್ಲಿ ಮುಖಾಂತರ ನಟೇಶ್ ಅವರು ಅಕ್ರಮ ಹಣ ವ್ಯವಹಾರ ಮಾಡ್ತಾರೆ ಅಂತೇಳಿ ಜಾರಿ ನಿರ್ದೇಶನದವರಿಗೆ ಮತ್ತು ಲೋಕಾಯುಕ್ತಕ್ಕೆ ದೂರ ಕೂಡ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಯಾವ ಮಾಹಿತಿ ಮತ್ತು ದಾಖಲಾತಿಗಳನ್ನು ಅರುಣ್ ಅವರು ನನಗೆ ಕೊಟ್ಟಿದ್ದಾರೆ ಅಂತೇಳಿ ತಪ್ಪು ತಿಳುವಳಿಕೆಯಿಂದ ಅರುಣ ಜೊತೆ ಮನಸ್ತಾಪ ಮಾಡಿಕೊಂಡು ಅರುಣ ಬಳಿ ಇರ್ತಕ್ಕಂಥ ಹಣವನ್ನು ಮತ್ತು ಅರುಣ ಹೆಸರಿರ್ತಕ್ಕಂಥ ಆಸ್ತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ನಟೇಶ್ ಅವರು ಪ್ರಾರಂಭ ಮಾಡಿದರು. ಅಂದರೆ ಅರುಣ್ ಹತ್ರ ನಟೇಶ್ ಬೇನಾಮಿಯಾಗಿ ಆಸ್ತಿಯನ್ನು ಮಾಡಿದ್ರಾ? ಹೌದು, ಆಸ್ತಿ ಮಾಡಿದರೆ ಆ ಆಸ್ತಿಯನ್ನು ವಾಪಸ್ ಕೊಡೋದಕ್ಕೆ ಆಸ್ತಿ ಡೀಟೇಲ್ಸ್ ಹೇಳ್ಬೋದಾ ಸರ್? ಸರ್, ಆ ದಾಖಲೆ ಸಿಕ್ಕಲ್ಲ. ಅದು ಬಹುಶಃ ಇಲ್ವಾಲ ಬಳಿ ಒಂದು ಬೊಮ್ಮನಹಳ್ಳಿ ಅಂತೇಳಿ ಅಲ್ಲಿ ಜಮೀನನ್ನು ಖರೀದಿ ಮಾಡಿದ್ದಾರೆ. ಅದು ಬಿಟ್ಟರೆ ಸರ್? ಅದು ಬಿಟ್ಟರೆ ಬೇರೆ ಆಸ್ತಿ ಮಾಡಿದರೆ ಇನ್ನೊಂದು ದಾಖಲೆ ಸಿಕ್ಕಿಲ್ಲ ನನಗೆ. ಇದ್ರ ವಿರುದ್ಧ ತನಿಖೆ ಎಲ್ಲಿವರೆಗೆ ಬಂದಿದೆ ಸರ್, ಈ ಬ್ಲೂ ಸ್ಟೋನ್ ವೆಂಚರ್ಸ್ ವಿರುದ್ಧ? ಸರ್, ತನಿಖೆ ಮಾಡ್ತಾ ಇದ್ದಾರೆ. ಸೊ ಅದು ಅಂತಿಮ ವರದಿ ಸಲ್ಲಿಸ್ಬೇಕು, ಗೊತ್ತಾಗುತ್ತೆ ಯಾವ ರೀತಿ ತನಿಖೆ ಮಾಡಿದ್ದಾರೆ ಅನ್ನೋದು. ಈಗ ಸ್ನೇಹಮಯಿ ಕೃಷ್ಣ ಅವರು ಅಂದರೆ ಹುಟ್ಟ ಹೋರಾಟಗಾರರು, ಹೋರಾಟದ ಹಾದಿಯಲ್ಲೇ ಬಂದಿರುವಂಥವರು. ಮೂಢ ಹಗರಣವನ್ನ ಹೊರತರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ರಿ, ನೀವು ಸಾಕಷ್ಟು ಹೋರಾಟವನ್ನ ಮಾಡಿದ್ರಿ. ಆ ಮೂಢ ಹಗರಣ ಜೊತೆಗೆ ಈಗ ಇದೊಂದು ಹಗರಣವನ್ನ ಹೊರಗೆ ತರ್ತಾ ಇದ್ರಿ. ಇದಕ್ಕೆಲ್ಲ ಏನು ಹೇಳ್ತೀರಿ ಸರ್? ನಿಮ್ಮ ಹೋರಾಟದ ಹಾದಿ ಯಾವ ರೀತಿ ಇದೆ? ಸರ್, ನಾನು ಮೂಢ ವಿಚಾರದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದೀನಿ. ಅದಕ್ಕೆ ಪೂರಕವಾಗಿ ನೋಡಿ, ಈಗಾಗಲೇ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ಆಗಿರುವಂಥ ಸಿದ್ದರಾಮಯ್ಯನವರು ಈ ಆರೋಪ ಕೇಳಿ ಬಂದಾಗ ವಿಧಾನಸೌಧದಲ್ಲಿ ಸಮರ್ಥನೆ ಮಾಡ್ಕೊಂಡವರು. ನಾವು ಕಾನೂನು ಪ್ರಕಾರ ನಿವೇಶನ ಪಡೆದಿದ್ವಿ, ಯಾವುದೇ ಅಕ್ರಮ ಮಾಡಿಲ್ಲ, ಅದರ ಮೌಲ್ಯ 60 ಕೋಟಿ ಆಗಿದೆ, ಆ ಹಣವನ್ನು ಕೊಟ್ಟರೆ ನಾವು ಸೈಟ್ ವಾಪಸ್ ಕೊಡ್ತೀವಿ ಹಾಗೆ ಅಂತೇಳಿ ಆರ್ಭಟವನ್ನು ಕೂಡ ಮಾಡಿದರು. ಆದರೆ ನಾನು ದೂರು ದಾಖಲು ಮಾಡಿದ ಕೇವಲ 3 ದಿನದಲ್ಲಿ 14 ನಿಮಿಷ ಏಕಾಗಿ ವಾಪಸ್ ಕೊಟ್ಟರು. ಸೊ ಅದಾದ ನಂತರ ಇ ಡಿ ಅಧಿಕಾರಿಗಳು ಸುಮಾರು 250 ನಿವೇಶನವನ್ನು, ಅಂದರೆ ಸುಮಾರು 460 ಕೋಟಿ ರೂಪಾಯಿ ಆಸ್ತಿ ಮೌಲ್ಯವನ್ನು, ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ಕೆ ಮರಿಗೌಡರ ಆಸ್ತಿಯನ್ನು ಕೂಡ ಮುಟ್ಕೊಂಡು ಹಾಕೊಂಡಿರೋದು. ಅದು ನನ್ನ ಒಂದು ಹೋರಾಟದಿಂದ ಇಷ್ಟು ಆಸ್ತಿ ಸರ್ಕಾರದ ಆಸ್ತಿ ವಾಪಸ್ ಬರೋಂಥದ್ದಾಗಿದೆ. ಸೊ ಇದ್ರ ಮಧ್ಯೆ ನನಗೆ ಲಂಚ ಕೊಡುವಂಥ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಶ್ರೀನಿಧಿ ಹರ್ಷ ಅನ್ನೋರ ಮುಖಾಂತರ. ಸೊ ಆಗ ನಾನು ದೂರು ಕೊಟ್ಟೆ. ಶ್ರೀನಿಧಿ ಹರ್ಷ ಅಂದರೆ ಯಾರು ಸರ್? ಅವ್ರು ಯಾರ ಮುಖಾಂತರ, ಯಾರು ಸಿದ್ದರಾಮಯ್ಯವ್ರ ಮುಖಾಂತರ ಲಂಚ ಪಡೆದಿದ್ರೆ, ಯಾರು ವಿರುದ್ಧವಾಗ ಪರವಾಗ? ಸರ್, ಅವ್ರು ಬಂದು ಮಾತಾಡಿದಾಗ ಶ್ರೀಮತಿ ಪಾರ್ವತಿಯವ್ರ ಪರವಾಗಿ ಬಂದಿದ್ದೀವಿ. ಶ್ರೀಮತಿ ಪಾರ್ವತಿಯವರು ಮಾನಸಿಕ ಕುಗ್ಗೋಗಿದ್ದಾರೆ, ಹಾಗಾಗಿ ಅವ್ರಿಗೆ ನಾವು ಅವ್ರ ಪರವಾಗಿ ಮಾತಾಡೋಕ್ಕೆ ಬಂದಿದ್ದೀವಿ ಹಾಗೆ ಅಂತೇಳಿ ಅವ್ರು ಮಾತಾಡಿದ್ರು. ಸೊ ಅದು ತನಿಖೆ ಮಾಡಬೇಕಾಗಿತ್ತು. ಅದು ಬರ್ಕೆ ಪೊಲೀಸ್ ಸ್ಟೇಷನ್ ಮಂಗಳೂರಲ್ಲಿ FIR ಆಗಿದೆ. ಆ ತನಿಖೆ ನಡೆಯೋ ಸಂದರ್ಭದಲ್ಲಿ ಹೈಕೋರ್ಟ್ನ ಸ್ಟೇ ತಗೊಂಡಿದ್ದಾರೆ. ಸರ್, ಈಗ ಲೋಕಾಯುಕ್ತ ಪೊಲೀಸರು ಸಹ ಲಂಚವನ್ನು ಪಡ್ಕೊಂಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರಿ. ಈ ಎಲ್ಲ ಆರೋಪಗಳನ್ನ ಮಾಡ್ತಾ ಇದ್ರು, ಇದಕ್ಕೆಲ್ಲ ಪೂರ್ವ ಸಾಕ್ಷಿ ದಾಖಲೆಗಳು ನಿಮ್ಮ ಹತ್ರ ಇದಾವ? ಇದೆಯಲ್ಲ ಸರ್, ಆಡಿಯೋ ಇದೆ, ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಸಾಕ್ಷಿಗಳಿದೆ. ಲೋಕಾಯುಕ್ತ ಪೊಲೀಸರು ಸಹ ಕೋಟ್ಯಾಂತರ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಹೇಳಿ ಒಂದು ಬಿಳಿ ಆಳಿಲಿ ಒಂದು ಲೆಟರ್ ಬರೆದಿರ್ತಾರೆ. ಇದು ನಟೇಶನ ಕೈ ಬರಹ ಅಂತ ನೀವೇ ಹೇಳಿದ್ರಿ. ಇದಕ್ಕೆಲ್ಲ ಆ ವೈಟ್ ಶೀಟ್ ಬಿಟ್ಟರೆ ಇನ್ನೇನಿದೆ ಸರ್ ನಿಮ್ಮ ಹತ್ರ ದಾಖಲೆ ಸಾಕ್ಷಿಗಳು? ಅದೇ ವಿನೋದ್ ಜೊತೆ ಮಾತಾಡೋ ಆಡಿಯೋಗಳಿದೆಯಲ್ಲ ಸರ್, ಅದಿದೆ. ಮತ್ತು ನಾನು ಅದ್ರ ಬಗ್ಗೆ ಆರೋಪ ಮಾಡಿದ್ರು ಕೂಡ ಇವತ್ತಿನವರೆಗೂ ಲೋಕಾಯುಕ್ತ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಥವಾ ಅದ್ರ ಬಗ್ಗೆ ದೂರು ದಾಖಲು ಮಾಡಿಲ್ಲ. ಮತ್ತು ನಟೇಶ್ ಅವ್ರನ್ನ ಇದುವರೆಗೂ ಕೂಡ ಕಾನೂನಾತ್ಮಕ ಕ್ರಮ ತಗೊಂಡಿಲ್ಲ. ದಿನೇಶ್ ವಿರುದ್ಧ ಸರ್ಕಾರ ಅವನ್ನ ಅಮಾನತು ಮಾಡಿದ್ರು. ಮತ್ತು ಈಗಾಗಲೇ ಅವರ ದಿನೇಶ್ ಶಿವಕುಮಾರ್ ಜೈಲಲ್ಲಿ ಇಟ್ಟಿದ್ದಾರೆ. ಆದರೆ ನಟೇಶ್ ವಿರುದ್ಧ ಅದು ಯಾವುದೇ ಕ್ರಮ ಆಗಿಲ್ಲ. ಸರ್, ಅದೇ ಪ್ರಶ್ನೆ ಇರೋದು. ನಟೇಶ್ ಮೊದಲಿಗೆ ಆಯುಕ್ತರಾಗಿರ್ತಾರೆ, ಅದಾದ ನಂತರ ದಿನೇಶ್ ಕುಮಾರ್ ಬರುವಂಥದ್ದು. ಏನು ನೀವೇ ಹೇಳುವ ಪ್ರಕಾರ ನಟೇಶ್ ಏನು ಅಕ್ರಮವನ್ನ ಮಾಡಿದ್ರು ಅದನ್ನ ದಿನೇಶ್ ಕುಮಾರ್ ಮುಂದುವರಿಸ್ಕೊಂಡು ಹೋಗ್ತರು ಅಂತ ಹೇಳ್ತೀರಿ. ಆದರೆ ದಿನೇಶ್ ಅವ್ರಿಗೆ ಈಗಾಗಲೇ ಜೈಲಲ್ಲಿದ್ದಾರೆ, ನಟೇಶ್ ಅವರ ಬಂಧನ ಯಾಕಾಗಿಲ್ಲ? ಅದನ್ನ ಈ ಲಂಚ ಕೊಟ್ಟಿರೋ ಕಾರಣದಿಂದ ಮಾಡಿಲ್ಲ. ನೋಡಿ, ಈ ಭಾರತೀಯ ಸಾಕ್ಷ್ಯ ನಿಯಮದಲ್ಲಿ
ಮನುಷ್ಯನ ಸಹಜ ಮಾತುಗಳನ್ನು ಕೂಡ ಸಾಕ್ಷಿ ಪರಿಗಣಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ನಟೇಶ ತನಿಖಾಧಿಕಾರಿ ಸರ್ಕಾರದಿಂದ ನವಂಬರ್ 2024ರಲ್ಲಿ ಪೂರ್ವ ಅನುಮತಿ ತಗೊಂಡಿದ್ದಾರೆ. ಆಗಿದ್ದಾಗ ಇದುವರೆಗೂ 1.25 ವರ್ಷ ಆಗಿದೆ. ಸೊ ಅವ್ರ ವಿರುದ್ಧ ತನಿಖೆ ಮುಂದುವರಿಸಿ ಅವ್ರ ವಿರುದ್ಧ ಯಾವುದೇ ವರದಿನ ಕೋರ್ಟಿಗೆ ಸಲ್ಲಿಸಿಲ್ಲ, ಅವರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿಲ್ಲ, ಮತ್ತು ಈ ಥರದ್ದು ಏನೂ ಮಾಡಿಲ್ಲ. ಸರ್ಕಾರನೂ ಕೂಡ ಅವ್ರನ್ನ ವಜಾ ಮಾಡಿಲ್ಲ. ಆದರೆ ದಿನೇಶ್ ವಿರುದ್ಧ ಎಲ್ಲ ಕ್ರಮ ಅಂತ ಹೇಳ್ತಾರೆ. ಇದು ನೋಡಿದೆಲ್ಲ ಗೊತ್ತಾಗುತ್ತೆ. ಅದು ಕೂಡ ಈ ಏನೋ ಆರೋಪ ಇದೆ, ಲಂಚ ಪಡೆದಿದ್ದಾರೆ ತನಿಖಾಧಿಕಾರಿ ಅನ್ನೋದ್ರಲ್ಲಿ, ಅದಕ್ಕೆ ಪೂರಕವಾಗಿ ಅದು ಸಾಕ್ಷಿ ಆಗುತ್ತೆ. ಅಂದರೆ ನಟೇಶ್ ಅವರು ಅಷ್ಟೊಂದು ಪ್ರಭಾವಿ ವ್ಯಕ್ತಿನ ಸರ್? ಸೊ ಅದೇ ಅಕ್ರಮವಾಗಿ 100 ಕೋಟಿ ಸಂಪಾದನೆ ಮಾಡಿದಲ್ಲ, ಆ ಹಣವನ್ನು ಸಂಬಂಧಪಟ್ಟವರಿಗೆ ಕೊಡೋ ಮೂಲಕ ಒಂದು ರೀತಿ ಪ್ರಭಾವಿ ವ್ಯಕ್ತಿಗೆ ಬೆಳೆದಿದ್ದಾರೆ. ಸರ್, ಈಗ ನಿಮ್ಮ ಹೋರಾಟದ ತಾರ್ಕಿಕ ಅಂತ್ಯ ಯಾವಾಗ ಕಾಣುತ್ತೆ ಸರ್? ಸೊ ಆದಷ್ಟು ಬೇಗ ತಾರ್ಕಿಕ ಅಂತ್ಯ ಕಾಣಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಕಾನೂನು ಪ್ರಕ್ರಿಯೆಗಳಲ್ಲಿ ಕೆಲವು ಸಲ ವಿಳಂಬ ಆಗ್ತದೆ. ಆದರೆ ಇದು ಗಂಭೀರವಾದ ಭ್ರಷ್ಟಾಚಾರ ಕ್ರಮ ಆಗಿರೋದ್ರಿಂದ ಆದಷ್ಟು ಬೇಗ ಮುಗಿಸೋದಕ್ಕೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮುಂದುವರಿಸ್ತೀನಿ. ಇಲ್ಲ ಒಂದು ಕಡೆ ನಿನ್ನೆ ಸೈಬರ್ ಕ್ರೈಮ್ ಠಾಣೆಯಿಂದ ಆಚೆ ಬಂದಾಗ ಶಾಲಿನಿ ರಜನೀಶ್ ಅವರ ವಿರುದ್ಧ ಮಾಡಿರುವಂತಹ ಆರೋಪ ತಪ್ಪಾಗಿದೆ, ನಾನು ತಪ್ಪಾಗಿದೆ ಅಂತ ಹೇಳ್ತಾರೆ. ಸ್ನೇಹಮಯಿ ಕೃಷ್ಣ ಅವರು ಸೋಲೋಗ್ಬಿಟ್ರ ವಿಚಾರದಲ್ಲಿ? ಖಂಡಿತ ಇಲ್ಲ ಸರ್. ನೋಡಿ, ನಾನು ಹೋರಾಟ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ತಪ್ಪನ್ನು ಒಪ್ಕೋಬಾರ್ದು ಅಂತ ಅನ್ನೋದು ತಪ್ಪು. ಹೋರಾಟಗಾರ ಆಗಿದ್ರು ಕೂಡ ಯಾರೇ ಆಗಿದ್ರು ಕೂಡ ತಪ್ಪು ಅಂದ್ಕೊಂಡು ಬಂದಾಗ ಅದು ಒಪ್ಕೊಂಡ್ರೆ ನಾವೇ ಇದಾಗತ್ತೀವಿ ಹೊರತು ಅದು ಅಪರಾಧ ಆಗಲ್ಲ. ಆದರೆ ನಾನು ಮಾಡೋ ಆರೋಪ ಅಂದರೆ ಬಡ್ತಿಗೋಸ್ಕರ ಲಂಚ ಕೊಟ್ಟಿದ್ದ ಆರೋಪ ಸುಳ್ಳು ಅಂತ ಹೇಳಿದರೆ ಅದು ಗಂಭೀರವಾಗ್ತಿತ್ತು. ಆದರೆ ಆ ಆರೋಪ ನಿಜ ಅಂತೇಳಿ ಹೇಳ್ತಿದ್ದೆ. ಆದರೆ ಹೆಸರು ಅಷ್ಟೇ, ಲಂಚವನ್ನು ಯಾರು ಪಡೆದಿದ್ರು ಅನ್ನೋದ್ರ ಬಗ್ಗೆ ಅಷ್ಟು ಗೊಂದಲ ಇರೋದಿಲ್ಲ. ಅದ್ರ ಬಗ್ಗೆ ಮಾತಾಡಿದ ಅಷ್ಟು ಹೊರತು ನಾನು ಹೇಳಿರೋದು ಸತ್ಯ. ಅಂದರೆ ನೀವು ಹೇಳಿದ ಸತ್ಯ ಅಂತೀರಿ, ಮತ್ತೆ ತಪ್ಪಾಗಿದೆ ಅಂತ ಯಾಕೆ ಹೇಳ್ತೀರಿ ಸರ್? ಅದೇ ಈ ಹಂತದಲ್ಲಿ ಶಾಲಿನಿ ರಜನೀಶ್ ಹೆಸರು ಉಲ್ಲೇಖ ಮಾಡಿರೋದು ತಪ್ಪು ಅಂತ ಹೇಳಿದೆ ಅಷ್ಟೇ, ಆರೋಪ ಮಾಡಿರೋದು ತಪ್ಪು ಅಂತ ಹೇಳಿಲ್ಲ. ಅಂದರೆ ಲಂಚವನ್ನು ಪಡೆದು ಬಡ್ತಿ ಪಡೆದಿರಂತ ಏನೋ ಆರೋಪ ಮಾಡಿದ್ರಿ, ಅದು ತಪ್ಪು ಅಂತ ಏನು ಸುಳ್ಳು ಅಂತ ಏನು ಹೇಳಿಲ್ಲ. ಮತ್ತೆ ಇನ್ಯಾರು ಲಂಚದ ಹಣ ಪಡ್ಕೊಂಡಿದ್ದಾರೆ? ಅದೇ ಪ್ರಭಾವಿ ವ್ಯಕ್ತಿ ಅಂತ ಹೇಳಿದರೆ ಯಾರು ಪ್ರಭಾವಿ ಅಂತೇಳಿ ತನಿಖೆ ಗೊತ್ತಾಗಬೇಕಾಗಿದೆ. ಮತ್ತೆ ಇನ್ಯಾರು ಲಂಚದ ಹಣ ಪಡ್ಕೊಂಡಿದ್ದಾರೆ? ಅದೇ ಪ್ರಭಾವಿ ವ್ಯಕ್ತಿ ಅಂತ ಹೇಳಿದರೆ ಯಾರು ಪ್ರಭಾವಿ ಅಂತೇಳಿ ತನಿಖೆ ಗೊತ್ತಾಗಬೇಕಾಗಿದೆ. ನಿಮ್ಮ ಹೋರಾಟಗಳು ಇನ್ನು ಮುಂದೆ ಯಾವ ಹಾದಿಲಿ ಸಾಕ್ತವೆ? ಯಾಕಂದ್ರೆ ಈಗಾಗಲೇ ಮತ್ತೆ ಒಂದು ಪೆಟ್ಟು ಬಿದ್ದಿದೆ. ನಿಮ್ಮನ್ನ ಕೆಡ್ಡಕ್ಕೆ ಬೆಳೆಸ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ರು, ಈಗಾಗಲೇ ಬಿದ್ದುಬಿಟ್ಟಿದ್ರಿ ಒಂದ್ಸಲ. ಇನ್ನು ಮುಂದೆ ಯಾವ ರೀತಿ ಹೆಜ್ಜೆಗಳನ್ನ ಇಡ್ತೀರಿ ಸರ್? ಈ ಪ್ರಕರಣ ನನಗೊಂದು ಒಳ್ಳೆಯ ಅನುಭವ ಕೊಟ್ಟಿದೆ. ಈ ಅನುಭವದ ಆಧಾರದ ಮೇಲೆ ನನ್ನ ಹೋರಾಟ ಮತ್ತಷ್ಟು ತೀವ್ರಗೊಳಿಸ್ತೀನಿ. ಆದಷ್ಟು ಬೇಗ ಆ ಎಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ನಾನು ಹುಟ್ಟು ಹೋರಾಟಗಾರ, ಹೋರಾಟಗಳಿಂದಲೇ ಜೀವನವನ್ನ ಕಟ್ಕೊಂಡಿರೋನು, ಇನ್ನು ಮುಂದೆ ಸಹ ಇಂಥ ಹೋರಾಟಗಳನ್ನ ಮಾಡ್ತಿರ್ತೇನೆ. ಈಗ ಆಗಿರುವಂತಹ ಪ್ರಕರಣ ನನಗೊಂದು ಪಾಠ. ಇನ್ನು ಮುಂದೆ ಈ ರೀತಿಯ ತನಿಖೆಯನ್ನ ನಡೆಸಬೇಕಾದ್ರೆ, ಈ ರೀತಿಯ ಹೋರಾಟಗಳನ್ನ ಕೈಗೆತ್ತಿಕೊಳ್ಬೇಕಾದ್ರೆ ನಾನು ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡ್ತೀನಿ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ರಾಜಧರ್ಮ ಟಿವಿ.